ಬಿಜೆಪಿಯಿಂದ ಮುಂಬರುವ ಚುನಾವಣೆಯಲ್ಲಿ ಜೆಡಿಎಸ್ ಬರೋಬ್ಬರಿ 80 ಕ್ಷೇತ್ರಗಳನ್ನ ಕೇಳುತ್ತಾ ಗೆದ್ದಿರುವುದೇ ಕೇವಲ 18 ಸೀಟುಗಳು. ಹೀಗಿರುವಾಗ ಬಿಜೆಪಿ ಹೈಕಮಾಂಡ್ ಜೆಡಿಎಸ್ ಕೇಳಿದಷ್ಟು ಸೀಟು ಕೊಡುವ ದೊಡ್ಡ ತಪ್ಪು ಮಾಡುತ್ತಾ ಇತ್ತ ಹಾಸನದಲ್ಲಿ ಕಮಲದಳದ ಮಧ್ಯೆ ಮುಸುಕಿನ ಗುದ್ದಾಟ ಜೋರಾಗಿದೆಯಾ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸದ್ಯ ಕರ್ನಾಟಕ ರಾಜಕಾರಣದಲ್ಲಿ ಕಮಲದಳ ಪಕ್ಷಗಳ ದೋಸ್ತಿಯಲ್ಲಿ ಒಳಗೊಳಗೆ ಬೆಂಕಿ ಬಿದ್ದಿದೆ. ಮೇಲೆಲ್ಲ ನಾವು ಸ್ನೇಹಿತರು ಅಂತ ಅಪ್ಪಿಕೊಳ್ಳುವ ನಾಯಕರು ಒಳಗೆ ಮಾತ್ರ ಒಬ್ಬರ ಕಾಲನ್ನ ಒಬ್ಬರು ಎಳೆಯುತ್ತಿದ್ದಾರೆ. ಕಳೆದ ಪರಿಷತ್ ಚುನಾವಣೆಯಲ್ಲಿ ಎಚ್ಡಿಕೆ ಆಡಿದ ಮಾಸ್ಟರ್ ಗೇಮ್ನಿಂದ ಹಿಡಿದು ವಿಜಯೇಂದ್ರ ಅಶೋಕ್ ಜೋಡಿಗೆ ಕೌಂಟರ್ ಕೊಡುವ ತನಕ ರಾಜ್ಯ ರಾಜಕೀಯದಲ್ಲಿ ಭೀಕರ ಹೈಡ್ರಾಮಾ ನಡೀತಾ ಇದೆ. ಹಾಗಾದ್ರೆ ಏನಿದು 80 ಕ್ಷೇತ್ರಗಳ ರಹಸ್ಯ? ಹಾಸನದಲ್ಲಿ ಪ್ರೀತಮ್ ಗೌಡ ಮತ್ತು ಶಾಸಕ ಸ್ವರೂಪ್ ನಡುವೆ ನಡೆದಿದ್ದೇನೋ ಆ ಕುರಿತ ಕಂಪ್ಲೀಟ್ ಸ್ಟೋರಿಯನ್ನ ಇನ್ ಡೀಟೇಲ್ ಆಗಿ ತೋರಿಸ್ತೇವೆ. ಹೀಗಾಗಿ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಕಮಲದಳದ ಮಧ್ಯೆ ಮೊದಲೇ ಉರಿಯುತ್ತಿದ್ದ ಬೆಂಕಿಗೆ ಮೊನ್ನೆ ಪರಿಷತ್ ಚುನಾವಣೆಯಲ್ಲಿ ಪೆಟ್ರೋಲ್ ಬಿದ್ದಿದೆ. ಸೋಲುತ್ತೇವೆ ಅಂತ ಗೊತ್ತಿದ್ರು ಕುಮಾರಸ್ವಾಮಿ ಅವರು ತಮ್ಮ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು. ಅದು ಯಾಕೆ ಗೊತ್ತಾ? ಅದರ ಹಿಂದೆ ಒಂದು ಬಲವಾದ ರಾಜಕೀಯ ತಂತ್ರವಿತ್ತು. ಆ ಮೂಲಕ ಬಿಜೆಪಿ ನಾಯಕರ ಅಸಲಿ ಬಂಡವಾಳವನ್ನ ಬಯಲು ಮಾಡೋದು ಎಚ್.ಡಿ. ಕುಮಾರಸ್ವಾಮಿ ಅವರ ಪ್ಲಾನ್ ಆಗಿತ್ತು. ದೋಸ್ತಿ ಧರ್ಮದ ಹೆಸರಲ್ಲಿ ಬಿಜೆಪಿ ತಮಗೆ ಎಷ್ಟು ವೋಟ್ ಹಾಕಿಸಿದೆ, ಯಾರು ಒಳಗೊಳಗೆ ಕೈ ಕೊಟ್ಟಿದ್ದಾರೆ ಅನ್ನೋದನ್ನ ಜಗತ್ ಜಾಹೀರು ಮಾಡಲು ಕುಮಾರಸ್ವಾಮಿ ಇಂಥ ಒಂದು ರಿಸ್ಕ್ ತಗೊಂಡಿದ್ರು. ಇದರ ಅಸಲಿ ಉದ್ದೇಶ ರಾಜ್ಯ ಬಿಜೆಪಿಯ ಇಬ್ಬರು ಪ್ರಮುಖ ಸಾರಥಿಗಳಾದ ಬಿ.ವೈ. ವಿಜಯೇಂದ್ರ ಮತ್ತು ಆರ್ ಅಶೋಕ್ ಅವರ ಪವರ್ ಅನ್ನ ಕುಗ್ಗಿಸೋದು. ದಿಲ್ಲಿ ಮಟ್ಟದಲ್ಲಿ ತಮಗೆ ಸಿಗುತ್ತಿರುವ ಮನ್ನಣೆಯನ್ನ ರಾಜ್ಯ ಬಿಜೆಪಿ ನಾಯಕರಿಗೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ ಅನ್ನೋದನ್ನ ಕುಮಾರಸ್ವಾಮಿ ಬಿಜೆಪಿ ಹೈಕಮಾಂಡ್ ಗಮನಕ್ಕೆ ತರಲು ಈ ದಾಳ ಉರುಳಿಸಿದ್ರು ಎನ್ನಲಾಗ್ತಿದೆ. ಅತ್ತ ಜೆಡಿಎಸ್ ತಂತ್ರ ಹೂಡುತ್ತಿದ್ರೆ ಇತ್ತ ಬಿಜೆಪಿ ಸಾರಥಿಗಳೇನು ಸುಮ್ಮನೆ ಕೂತಿಲ್ಲ. ಬಿಜೆಪಿಯಲ್ಲಿರೋ ಪ್ರಮುಖ ನಾಯಕರಾದ ಪ್ರೀತಮ್ ಗೌಡ, ಸಿ.ಟಿ. ರವಿ, ಆರ್ ಅಶೋಕ್ ಮತ್ತು ಖುದ್ದಾಗಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಕೂಡ ಜೆಡಿಎಸ್ನ ಪವರ್ ಕುಗ್ಗಿಸೋದಕ್ಕೆ ಒಳಗೊಳಗೆ ಸ್ಕೆಚ್ ಆಗ್ತಿದ್ದಾರೆ ಅನ್ನೋ ವಿಶ್ಲೇಷಣೆಗಳು ಜೋರಾಗಿವೆ. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಗಟ್ಟಿಯಾದ್ರೆ ಭವಿಷ್ಯದಲ್ಲಿ ಬಿಜೆಪಿಗೆ ಅಲ್ಲಿ ನೆಲೆ ಸಿಗೋದಿಲ್ಲ ಅನ್ನೋದು ಕಮಲ ನಾಯಕರ ಆತಂಕ. ಅದಕ್ಕಾಗಿಯೇ ಜೆಡಿಎಸ್ ಅತಿಯಾಗಿ ಬೆಳೆಯದಂತೆ ತಡೆಯಲು ಕುಮಾರಸ್ವಾಮಿ ಅವರ ಪ್ರಭಾವವನ್ನ ಕೇವಲ ಕೆಲವೇ ಜಿಲ್ಲೆಗಳಿಗೆ ಸೀಮಿತಗೊಳಿಸಲು ರಾಜ್ಯ ಬಿಜೆಪಿಯ ಕೆಲ ನಾಯಕರು ಒಳಗೊಳಗೆ ವ್ಯೂಹ ರಚಿಸುತ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಜೆಡಿಎಸ್ ನಾಯಕರಿಗೆ ಮತ್ತೊಂದು ದೊಡ್ಡ ಇಕ್ಕಟ್ಟು ಕೂಡ ಎದುರಾಗಿದೆ. ಈ ಹಿಂದೆ ಜೆಡಿಎಸ್ ಒಂಟಿಯಾಗಿ ಸ್ಪರ್ಧಿಸಿದಾಗಲೆಲ್ಲ ಮುಂದಿನ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅಂತ ಜೆಡಿಎಸ್ ಕಾರ್ಯಕರ್ತರು ಎದೆಯುಬ್ಬಿಸಿ ಹೇಳುತ್ತಿದ್ರು. ಆದ್ರೀಗ ಪರಿಸ್ಥಿತಿ ಬದಲಾಗಿದೆ. ಬಿಜೆಪಿ ಜೊತೆ ಮೈತ್ರಿ ಇರೋದ್ರಿಂದ ಜೆಡಿಎಸ್ ನಾಯಕರಿಗೆ ಈಗ ಬಹಿರಂಗವಾಗಿ ಮುಂದಿನ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅಂತ ಹೇಳಿಕೊಳ್ಳಲು ಸಾಧ್ಯವಾಗ್ತಾನೆ ಇಲ್ಲ. ಯಾಕಂದ್ರೆ ದೊಡ್ಡಣ್ಣನಾಗಿರೋ ಬಿಜೆಪಿ ಸಿಎಂ ಹುದ್ದೆಯನ್ನ ಜೆಡಿಎಸ್ಗೆ ಅಷ್ಟು ಸುಲಭವಾಗಿ ಬಿಟ್ಟು ಕೊಡುತ್ತಾ? ಖಂಡಿತ ಇಲ್ಲ. ಹೀಗಾಗಿ ಜೆಡಿಎಸ್ ನಾಯಕರಲ್ಲೇ ಮುಂದಿನ ಭವಿಷ್ಯದ ಬಗ್ಗೆ ಒಂದು ರೀತಿಯ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ಈಗ ಅಸಲಿ ವಿಚಾರಕ್ಕೆ ಬರೋಣ. ರಾಜಕೀಯ ವಲಯದಲ್ಲಿ ತಿಳಿಬರುತ್ತಿರುವ ಅತ್ಯಂತ ದೊಡ್ಡ ಪ್ರಶ್ನೆ ಅಂದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿಯಿಂದ 80 ಕ್ಷೇತ್ರಗಳನ್ನ ಕೇಳುತ್ತಾ ಅನ್ನೋದು. ಒಂದು ಲೆಕ್ಕಾಚಾರ ನೋಡಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಗೆದ್ದಿರೋದೇ ಕೇವಲ 18 ಕ್ಷೇತ್ರಗಳಲ್ಲಿ ಮಾತ್ರ. ಪರಿಸ್ಥಿತಿ ಹೀಗಿರುವಾಗ ಶಕ್ತಿಶಾಲಿ ರಾಷ್ಟ್ರೀಯ ಪಕ್ಷವಾಗಿರೋ ಬಿಜೆಪಿ ಜೆಡಿಎಸ್ಗೆ ಬರೋಬ್ಬರಿ 80 ಕ್ಷೇತ್ರಗಳನ್ನ ಬಿಟ್ಟು ಕೊಡುವ ತಪ್ಪು ಮಾಡುತ್ತಾ. ಒಂದು ವೇಳೆ 80 ಸೀಟು ಬಿಟ್ಟುಕೊಟ್ರೆ ಬಿಜೆಪಿ ತನ್ನ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಲು ಸಾಧ್ಯವೇ ಇಲ್ಲ. ಆದ್ರೆ ಹಳೆ ಮೈಸೂರು ಭಾಗ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಮಂಡ್ಯ, ಹಾಸನದಲ್ಲಿ ಜೆಡಿಎಸ್ ವೋಟ್ ಬ್ಯಾಂಕ್ ಇಂದಿಗೂ ಗಟ್ಟಿಯಾಗಿದೆ. ಹಾಗಾಗಿ ಗೌರವಯುತ ಸ್ಥಾನ ಸಿಗದಿದ್ದರೆ ಮೈತ್ರಿಗೆ ಅರ್ಥವಿಲ್ಲ ಅನ್ನೋದು ಜೆಡಿಎಸ್ ನಾಯಕರ ವಾದ. ಆದ್ರೆ 80 ಕ್ಷೇತ್ರ ಕೊಡುವುದು ಬಿಜೆಪಿಗೆ ಆತ್ಮಹತ್ಯಾತ್ಮಕ ನಿರ್ಧಾರವಾಗಬಹುದು ಎನ್ನುತ್ತಾರೆ ರಾಜಕೀಯ ಪಂಡಿತರು. ಇನ್ನ ದೋಸ್ತಿಗಳ ನಡುವೆ ಅಸಲಿ ಯುದ್ಧ ಹಾಸನದಲ್ಲಿ ನಡೆಯುತ್ತಿದೆ. ಹಾಸನ ಅಂದ್ರೆ ಅದು ಜೆಡಿಎಸ್ ನ ಭದ್ರಕೋಟೆ. ಆದ್ರೆ ಅಲ್ಲಿ ಕಮಲದ ನಾಯಕ ಪ್ರೀತಮ್ ಗೌಡ ಮತ್ತು ದಳದ ಶಾಸಕ ಸ್ವರೂಪ್ ಗೌಡ ಮಧ್ಯೆ ಜಿದ್ದಿ ಏರ್ಪಟ್ಟಿದೆ. ಇತ್ತೀಚೆಗೆ ಪ್ರೀತಮ್ ಗೌಡ ಅವರು ಶಾಸಕ ಸ್ವರೂಪ್ ಬಗ್ಗೆ ಆಡಿರೋ ಮಾತುಗಳು ಇಡೀ ಜಿಲ್ಲೆಯಲ್ಲಿ ಬೆಂಕಿ ಹಚ್ಚಿದೆ. ಸ್ವರೂಪ್ ಅವರ ಕೆಲಸದ ಶೈಲಿ ಮತ್ತು ಜೆಡಿಎಸ್ ನ ರಾಜಕಾರಣದ ಬಗ್ಗೆ ಪ್ರೀತಮ್ ಗೌಡ ಬಹಿರಂಗವಾಗಿಯೇ ಟೀಕಾ ಪ್ರಹಾರ ನಡೆಸಿದ್ದಾರೆ. ಮೈತ್ರಿ ಕೇವಲ ದೆಹಲಿ ಮಟ್ಟದಲ್ಲಿದೆ. ಹಾಸನದಲ್ಲಿ ನಮ್ಮ ಹೋರಾಟ ನಮ್ಮದೇ ಅನ್ನೋ ರೀತಿಯಲ್ಲಿ ಪ್ರೀತಮ್ ಗೌಡ ಸಿಡಿದು ಬಿದ್ದಿದ್ದಾರೆ. ಇದು ಜೆಡಿಎಸ್ ನಾಯಕರ ಕೆಂಗಣ್ಣಿಗೆ ಕಾರಣವಾಗಿದೆ. ದೋಸ್ತಿ ಅಂತ ಬಂದು ನಮ್ಮದೇ ಕೋಟೆಯಲ್ಲಿ ನಮಗೆ ಟಾಂಗ್ ಕೊಡ್ತಾರಾ ಅಂತ ದಳಪತಿಗಳು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಇನ್ನ 2028ರಲ್ಲಿ ಹಾಸನದಿಂದ ಯಾರಿಗೆ ಟಿಕೆಟ್ ಸಿಗಬೇಕು ಅನ್ನೋ ವಿಚಾರ ಕೂಡ ಇದೀಗ ಕಮಲದಳ ಪಕ್ಷಗಳ ಮಧ್ಯೆ ಚರ್ಚೆಗೆ ಗ್ರಾಸವಾಗಿದೆ. ಯಾಕಂದ್ರೆ ಹಾಸನ ಜೆಡಿಎಸ್ ನ ಭದ್ರಕೋಟೆಯಾಗಿದ್ರು 2018ರಲ್ಲಿ ಇಲ್ಲಿಂದ ಬಿಜೆಪಿಯ ಅಭ್ಯರ್ಥಿಯಾಗಿದ್ದ ಪ್ರೀತಮ್ ಗೌಡ ಗೆದ್ದು ಬಿಗಿದ್ರು. ಆದ್ರೆ 2023ರಲ್ಲಿ ಜೆಡಿಎಸ್ ಮುಖಂಡ ಸ್ವರೂಪ್ ಗೌಡ ವಿರುದ್ಧ ಸೋತಿದ್ರು. ಆನಂತರ ಕಮಲದಳ ಪಕ್ಷಗಳ ಮಧ್ಯೆ ದೋಸ್ತಿ ಕುದುರಿದ್ರು. ಹಾಸನದ ಮಟ್ಟಿಗೆ ಪ್ರೀತಮ್ ಗೌಡ ಜೆಡಿಎಸ್ ನಾಯಕರ ವಿರೋಧಿನೇ. ಹೀಗಾಗಿ ಹಾಸನ ಶಾಸಕ ಸ್ವರೂಪ್ ಬಗ್ಗೆ ಇತ್ತೀಚೆಗೆ ರಿಯಾಕ್ಟ್ ಮಾಡಿದ್ದ ಪ್ರೀತಮ್ ಗೌಡ, ಸ್ವರೂಪ್ ಅವರು ಶಾಸಕರಾದ ತಕ್ಷಣ ಅವರಿಗೆ ಯಾರು ಜಿಪಿಎ ಕೊಡ್ಲಿಲ್ಲ. ಗೆದ್ದವರಿಗೆ ಟಿಕೆಟ್ ಕೊಡಬೇಕು ಅಂದ್ರೆ ಜೆಡಿಎಸ್ ಶಾಸಕರು 18 ಮಂದಿ ಇದ್ದಾರೆ. ಅವರಿಗಷ್ಟೇ ಬಿ ಫಾರಂ ಸಾಕು
ದಿನಾಂಕ ಅವರೇ 70-80 ಸೀಟು ಕೇಳುತ್ತಿದ್ದಾರೆ. ಹಿಂದೆ ಚನ್ನಪಟ್ಟಣದಲ್ಲಿ ಏನಾಯ್ತು, ಮುಂದೆ ಹಾಸನ ಕ್ಷೇತ್ರದಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡೋಣ ಅಂತೇಳಿ ಮಾಜಿ ಶಾಸಕ ಪ್ರೀತಂ ಗೌಡ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸ್ವರೂಪ್ ಬಿಸಿ ರಕ್ತದಲ್ಲಿ ಮಾತನಾಡ್ತಿದ್ದಾರೆ. ಅವರಿಗೆ ಒಳ್ಳೇದಾಗ್ಲಿ, ಜನರ ಪರವಾಗಿ ಉತ್ತಮ ಕೆಲಸ ಮಾಡ್ಲಿ, ಅಭಿವೃದ್ಧಿ ಕೆಲಸಗಳ ಮೂಲಕ ಜನರ ವಿಶ್ವಾಸ ಗಳಿಸಲಿ ಅಂತ ಹೇಳಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ತಾವು ಸ್ಪರ್ಧಿಸ್ತಾರಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿರೋ ಪ್ರೀತಂ ಗೌಡ, ಎನ್ಡಿಎ ಇದೆ, ಹಾಲಿ ಶಾಸಕರು ಜನರ ನಿರೀಕ್ಷೆ ಈಡೇರಿಸದೆ ಜನರ ಆಕ್ರೋಶಕ್ಕೆ ಗುರಿಯಾದ್ರೆ ನಾನು ಅಭ್ಯರ್ಥಿಯಾಗುತ್ತೇನೆ. ಆದ್ರೆ ಅವರು ಅಭ್ಯರ್ಥಿಯಾದ್ರೆ ನಾವೆಲ್ಲ ಸೇರಿ ಅವರ ಪರವಾಗಿ ಕೆಲಸ ಮಾಡುತ್ತೇವೆ. ನಮ್ಮಿಬ್ಬರನ್ನ ಬಿಟ್ಟು ಪಕ್ಷ ಬೇರೆ ಯಾರಿಗಾದ್ರೂ ಟಿಕೆಟ್ ನೀಡಿದ್ರು ಅವರ ಗೆಲುವಿಗಾಗಿ ಸಂಪೂರ್ಣ ಶ್ರಮಿಸುತ್ತೇವೆ ಅಂತೇಳೋ ಮೂಲಕ ಡೈರೆಕ್ಟ್ ಬಿಚ್ಚಿ ಕೊಡೋ ಬದಲು ದೋಸ್ತಿ ನಾಟಕಕ್ಕೆ ತೇಪೆ ಹಚ್ಚಿದ್ದಾರೆ. ಇದೆಲ್ಲವನ್ನು ನೋಡ್ತಾ ಇದ್ರೆ ಜೆಡಿಎಸ್ ಪಕ್ಷದ ನಾಯಕರು ಬಿಜೆಪಿಯನ್ನ ನಂಬಿಕೆಟ್ರ ಅನ್ನೋ ಅನುಮಾನ ಕಾಡದೇ ಇರಲ್ಲ. ಅದು ಯಾಕೆ ಅನ್ನೋದನ್ನ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಬಿಜೆಪಿ ಜೊತೆ ಸೇರಿ ಜೆಡಿಎಸ್ ತಪ್ಪು ಹೆಜ್ಜೆ ಇಟ್ಟಿದ್ದೆಲ್ಲಿ ಅನ್ನೋದನ್ನ ನೀವು ನೋಡ್ಲೇಬೇಕು. ಜೆಡಿಎಸ್ ತನ್ನ ರಾಜಕೀಯವನ್ನ ಪ್ರಾದೇಶಿಕ ಜಾತ್ಯತೀತ ಮತ್ತು ಗ್ರಾಮೀಣ ಆಧಾರದ ಮೇಲೆ ಕಟ್ಟಿಕೊಂಡಿದೆ. ಆದ್ರೆ ಬಿಜೆಪಿ ಜೊತೆಗಿನ ಮೈತ್ರಿ ನಂತರ ಪಕ್ಷದ ಮೂಲ ಸಿದ್ಧಾಂತ ಮತ್ತು ರಾಜಕೀಯ ನಿಲುವುಗಳ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದೆ. ಜಾತ್ಯತೀತ ಪದವನ್ನ ಮರೆತು ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡಲು ಮುಂದಾಗಿದೆ. ನಾಗಮಂಗಲ ಮತ್ತು ಮದ್ದೂರಿನ ಕೋಮುಗಲಭೆ, ಕೆರೆಗೋಡು ಹನುಮಧ್ವಜ ವಿವಾದದಲ್ಲಿ ನೇರವಾಗಿ ಕುಮಾರಸ್ವಾಮಿ ಅವರೇ ಹೋಗಿ ನಿಂತದ್ದು ಇದಕ್ಕೆ ಸಾಕ್ಷಿಯಾಗಿದೆ. ಬಿಜೆಪಿ ಜೊತೆಗಿನ ಮೈತ್ರಿಯಿಂದ ಪಕ್ಷದ ಸ್ವತಂತ್ರ ಅಸ್ತಿತ್ವದ ಮೇಲೆ ಪರಿಣಾಮ ಬೀರಿದೆ. ಅಧಿಕಾರ, ರಾಜಕೀಯ ಲೆಕ್ಕಾಚಾರದ ಮೇಲೆ ರಾಷ್ಟ್ರೀಯ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಳ್ಳುವುದರಿಂದ ಕೆಲವು ರಾಜಕೀಯ ಲಾಭಗಳಿದ್ರೂ ಪಕ್ಷದ ಸಿದ್ಧಾಂತ ಮತ್ತು ರಾಜಕೀಯ ನಿಲುವುಗಳ ಬಗ್ಗೆ ತನ್ನ ಮತದಾರರಲ್ಲಿ ಗೊಂದಲ ಉಂಟು ಮಾಡಿದೆ. ಹಲವು ಬಾರಿ ಮೈತ್ರಿಗಳ ಬದಲಾವಣೆಯಿಂದ ಕಾರ್ಯಕರ್ತರಲ್ಲೂ ಕೂಡ ಅಸಮಾಧಾನ ಕಂಡು ಬಂದಿದೆ. ಪಕ್ಷದ ನಾಯಕತ್ವ ವಿಚಾರ ಕೂಡ ಚರ್ಚೆಯಲ್ಲಿದೆ. ದೇವೇಗೌಡರು ಮತ್ತು ಅವರ ಕುಟುಂಬದ ಸುತ್ತ ಪಕ್ಷದ ರಾಜಕೀಯ ಕೇಂದ್ರೀಕೃತವಾಗಿದೆ ಅನ್ನೋ ಟೀಕೆಗಳು ಹಲವು ವರ್ಷಗಳಿಂದ ಕೇಳಿಬರುತ್ತಿವೆ. ಕುಟುಂಬ ರಾಜಕೀಯದಿಂದ ಹೊಸ ನಾಯಕತ್ವ ಬೆಳೆಸುವಲ್ಲಿ ದೊಡ್ಡ ಅಡ್ಡಿಯಾಗುತ್ತಿದೆ. ಹಿಂದಿನ ಯುವ ಮತದಾರರನ್ನ ಸೆಳೆಯಲು ಹೊಸ ಮುಖಗಳು ಮತ್ತು ಹೊಸ ರಾಜಕೀಯ ನಾಯಕರ ಅಗತ್ಯವಿದೆ. ಕುಟುಂಬ ರಾಜಕೀಯದಿಂದ ಸ್ವಲ್ಪ ಹೊರಬಂದು ಹೊಸಬರಿಗೆ, ಯುವ ಜನರಿಗೆ ಹೆಚ್ಚು ಆದ್ಯತೆ ಕೊಡೋದು ಅನಿವಾರ್ಯ. ಯಾವುದೇ ಸರ್ಕಾರ ರಚನೆಗೆ ನಿರ್ಣಾಯಕ ಪಕ್ಷವಾಗಿದ್ದ ಜೆಡಿಎಸ್ ಈಗ ತನ್ನ ಅಸ್ತಿತ್ವದ ಕುರಿತಾಗಿ ಗಂಭೀರ ಪ್ರಶ್ನೆಗಳನ್ನ ಎದುರಿಸುತ್ತಿದೆ. ಜೆಡಿಎಸ್ ಅಳಿವಿನ ಹಾದಿಯತ್ತ ಸಾಗುತ್ತಿದೆಯಾ ಅನ್ನೋದು ಹೆಚ್ಚು ಚರ್ಚೆ ಆಗ್ತಿದೆ. ಬಿಜೆಪಿ ಜೊತೆ ಮೈತ್ರಿ ನಂತರ ಮೊದಲ ಚುನಾವಣೆಯಲ್ಲಿ ಸೋಲು ಕಂಡಿತ್ತು. ಒಕ್ಕಲಿಗ ಮತಗಳೇ ನಿರ್ಣಾಯಕವಾಗಿರುವ ಹಾಗೂ ಜೆಡಿಎಸ್ ಭದ್ರಕೋಟೆ ಅಂತ ಗುರುತಿಸಿಕೊಂಡಿದ್ದ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಸೋಲನ್ನು ಅನುಭವಿಸಿತು. ಇದಾದ ನಂತರ ಕುಮಾರಸ್ವಾಮಿ ರಾಜೀನಾಮೆಯಿಂದ ತಿರುವುಗೊಂಡಿದ್ದ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸಿ ಹೀನಾಯವಾಗಿ ಸೋಲನ್ನ ಕಂಡಿತು. ಕುಮಾರಸ್ವಾಮಿ 2 ಬಾರಿ ಸ್ಪರ್ಧಿಸಿ ಗೆಲುವು ಕಂಡಿದ್ದ ಸ್ವಕ್ಷೇತ್ರದಲ್ಲಿ ಸೋಲು ಕಂಡಿದ್ದು ಜೆಡಿಎಸ್ಗೆ ಭಾರಿ ಹಿನ್ನಡೆಯಾಯಿತು. 2018ರ ವಿಧಾನಸಭೆ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ 7ಕ್ಕೆ 7 ವಿಧಾನಸಭಾ ಸ್ಥಾನಗಳನ್ನು ಗೆದ್ದು ಜೆಡಿಎಸ್ ಭದ್ರಕೋಟೆಯಾಗಿ ಮಾಡಿಕೊಂಡಿತ್ತು. ಪಕ್ಷದ ರಾಜಕೀಯ ನಿಲುವುಗಳಿಂದ 2023ರ ಚುನಾವಣೆಯಲ್ಲಿ ಕೇವಲ ಕೆಆರ್ಪೇಟೆ 1 ವಿಧಾನಸಭಾ ಕ್ಷೇತ್ರ ಗೆದ್ದು ತನ್ನ ಅಸ್ತಿತ್ವವನ್ನ ಬಹುಪಾಲು ಕಳೆದುಕೊಂಡಿತ್ತು. ದಿನದಿಂದ ದಿನಕ್ಕೆ ಜೆಡಿಎಸ್ ಅಳಿವಿನ ಹಾದಿಯತ್ತ ಸಾಗುತ್ತಿದೆ. ಪಕ್ಷ ಸಂಘಟನೆ ಇಲ್ಲದೆ ಬಿಜೆಪಿಯ ಕೋಮು ರಾಜಕೀಯಕ್ಕೆ ಬಲಿಯಾಗಿ ತನ್ನ ಹಾದಿಯನ್ನ ಅಂತ್ಯ ಮಾಡಿಕೊಳ್ಳುತ್ತಿದೆ. ಹಾಗಾದ್ರೆ ಕಮಲದಳದ ಈ ಮೈತ್ರಿ ಇನ್ನೆಷ್ಟು ದಿನ ಇರುತ್ತೆ? ನಿಮ್ಮ ಪ್ರಕಾರ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ಗೆ 80 ಕ್ಷೇತ್ರಗಳನ್ನ ಬಿಟ್ಟು ಕೊಡಬೇಕಾ, ಅಥವಾ ಜೆಡಿಎಸ್ ಕೇವಲ 18 ಸೀಟು ಗೆದ್ದಿರೋದ್ರಿಂದ ಅದಕ್ಕೆ ತಕ್ಕಂತೆ ಸೀಟು ಹಂಚಿಕೆ ಆಗಬೇಕಾ? ಹಾಸನದಲ್ಲಿ ಪ್ರೀತಂ ಗೌಡ ಮತ್ತು ಸ್ವರೂಪ್ ನಡುವಿನ ಫೈಟ್ ಎಲ್ಲಿಗೆ ಹೋಗಿ ನಿಲ್ಲಬಹುದು? ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕರ್ನಾಟಕ ರಾಜಕಾರಣದ ಇಂತಹದ್ದೇ ರೋಚಕ ಇನ್ಸೈಡ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಜೈ ಹಿಂದ್, ಜೈ ಕರ್ನಾಟಕ.